ವೀಕ್ಷಕರೇ, ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ರವಿ. ಮೊದಲಿಗೆ ಹೆಡ್ಲೈನ್ಸ್. ಪ್ರೇಮ ವಿವಾಹಕ್ಕೆ ಸೋದರ ಮಾವಂದಿರೇ ಶತ್ರುಗಳು, ನವ ಜೋಡಿಗೆ ಕಿರುಕುಳ ನೀಡಿದ ಸೋದರ ಮಾವಂದಿರು, ಪೊಲೀಸರ ಸಮ್ಮುಖದಲ್ಲಿ ಪ್ರೇಮ ವಿವಾಹ ವಿವಾದ ಸುಖಾಂತ್ಯ. ಬಾಗೇಪಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೃಷ್ಣಾರೆಡ್ಡಿ ಆಯ್ಕೆ, ಅವಿರೋಧವಾಗಿ ಎಲ್ಲ ಹುದ್ದೆಗಳು ಆಯ್ಕೆ. 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಎನ್ ಕೃಷ್ಣಾರೆಡ್ಡಿ. ಕುಡುಕರ ಅಡ್ಡೆಗಳಾದ ಲಕ್ಷಾಂತರ ವೆಚ್ಚದ ಉದ್ಯಾನವನಗಳು, ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಗುಡಿಬಂಡೆ ಪಟ್ಟಣದಲ್ಲಿರುವ ಉದ್ಯಾನದಲ್ಲಿ ವಿದ್ಯುತ್ ತಂತಿಗಳಿಗೆ ಹಬ್ಬುತ್ತಿರುವ ಬಳ್ಳಿಗಳು. ವಾರ್ತೆಗಳ ವಿವರ. ಸಂಬಂಧದಲ್ಲಿಯೇ ಪ್ರೀತಿಸಿ ಮದುವೆಯಾಗಿದ್ದ ಜೋಡಿಗೆ ಸಂಬಂಧಿಕರಿಂದಲೇ ಇದ್ದ ಅಡ್ಡಿಯನ್ನು ಚಿಂತಾಮಣಿ ಪೊಲೀಸರು ತೊಲಗಿಸಿದ್ದಾರೆ. ಅಲ್ಲದೆ ಮದುವೆಯಾದ ಜೋಡಿಗೆ ಯಾವುದೇ ಸಮಸ್ಯೆ ಇಲ್ಲದಂತೆ ಕ್ರಮ ಜರುಗಿಸುವ ಎಚ್ಚರಿಕೆ ನೀಡಿದ ಪರಿಣಾಮ ಆತಂಕದಲ್ಲಿದ್ದ ನವ ವಿವಾಹಿತರು ಇದೀಗ ನಿಟ್ಟುಸಿರು ಬಿಡುವಂತಾಗಿದೆ. ಚಿಂತಾಮಣಿ ತಾಲೂಕಿನ ಯಗವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುರಪ್ಪಲ್ಲಿಯ ರಕ್ಷಿತಾ ಮತ್ತು ಕೊಂಡೆವೆನಕಪ್ಪಲ್ಲಿ ಗ್ರಾಮದ ಯಶವಂತ್ ಸಂಬಂಧಿಗಳಾಗಿದ್ದು, ಅಕ್ಕನ ಮಗಳೇ ಆದ ರಕ್ಷಿತಾಳನ್ನ ಯಶವಂತ್ ಕಳೆದ 10 ದಿನಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ರಕ್ಷಿತಾಳ ಸೋದರ ಮಾವಂದಿರು ಮದುವೆಯಾದ ದಂಪತಿ ಹಾಗೂ ಇವರ ಮದುವೆಗೆ ಸಹಕಾರ ನೀಡಿದವರಿಗೆ ಕಿರುಕುಳ ನೀಡಿದ್ರು ಎನ್ನಲಾಗಿದೆ. ಇದರಿಂದ ನವದಂಪತಿಗಳು ಪೊಲೀಸರನ್ನು ಆಶ್ರಯಿಸಿದ್ದು, ಇಂದು ಸಮಸ್ಯೆ ಬಗೆಹರಿಸಿದ ಚಿಂತಾಮಣಿ ನಗರ ಠಾಣೆ ಪೊಲೀಸರು ಠಾಣೆ ಮುಂಭಾಗದಲ್ಲಿಯೇ ಪ್ರೇಮಿಗಳು ಹೂವಿನ ಹಾರ ಬದಲಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಸೋದರ ಮಾವಂದಿರ ಕಿರುಕುಳಕ್ಕೆ ಪೊಲೀಸರು ಬ್ರೇಕ್ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ರಕ್ಷಿತಾ ಕಳೆದ 2 ವರ್ಷದಿಂದ ಯಶವಂತನನ್ನ ಪ್ರೀತಿಸುತ್ತಿದ್ದು, ಹನುಮ ಜಯಂತಿ ದಿನ ನಗರದ ವರದಾದ್ರಿ ಬೆಟ್ಟಕ್ಕೆ ಪ್ರಿಯಕರನ ಜೊತೆ ಹೋಗಿದ್ದನ್ನು ಕಂಡ ಕೆಲವರು ರಕ್ಷಿತಾ ಸೋದರ ಮಾವಂದಿರಿಗೆ ವಿಷಯ ಮುಟ್ಟಿಸಿದ್ದಾರೆ. ಇದರಿಂದ ಅವರು ಕುಪಿತಗೊಂಡು ರಕ್ಷಿತಾಳ ಮೇಲೆ ಹಲ್ಲೆ ಮಾಡಿ ಮತ್ತೊಬ್ಬ ಯುವಕನೊಂದಿಗೆ ಮದುವೆ ನಿಶ್ಚಯಿಸಿದ್ರು ಎನ್ನಲಾಗಿದೆ. ಇದರಿಂದಾಗಿ ಕಂಗಾಲಾದ ರಕ್ಷಿತಾ ಪ್ರಿಯಕರನಿಗೆ ಕರೆ ಮಾಡಿ ವಿಷಯ ತಿಳಿಸಿ ಇಬ್ಬರು ದೇವಾಲಯವೊಂದರಲ್ಲಿ ಮದುವೆಯಾಗಿದ್ದಾರೆ. ಈ ವಿಷಯ ತಿಳಿಸಿದಂತೆ ರಾಜ್ಯ ಪಂಚಾಯಿತಿಗೆ ಕರೆದ ಸೋದರ ಮಾವಂದಿರು ಕಾಗತಿ ಗ್ರಾಮದ ಹೊರವಲಯದ ತೋಟದ ಶೆಡ್ನಲ್ಲಿ ಯಶವಂತ್ ತಂದೆ ಮತ್ತಿತರರನ್ನ ಕೂಡಿ ಹಾಕಿ ಪ್ರಾಣ ಬೆದರಿಕೆ ಹಾಕುವ ಜೊತೆಗೆ ರಕ್ಷಿತಾ ಮತ್ತು ಯಶವಂತ್ರನ್ನ ಸ್ಥಳಕ್ಕೆ ಕರೆಸುವಂತೆ ತಾಕೀತು ಮಾಡಿದ್ದಾರೆ. ವಿಷಯ ತಿಳಿಸಿದ್ದಂತೆ ಕಾಗತಿ ಗ್ರಾಮಸ್ಥರು ಜಮಾಯಿಸಿ ಸೋದರ ಮಾವಂದಿರು ಅಲ್ಲಿಂದ ಪರಾರಿಯಾಗಿದ್ರು ಎನ್ನಲಾಗಿದೆ. ಆದರೆ ಕಳೆದ 1 ವಾರದಿಂದ ಯಶವಂತ್ ಮದುವೆಗೆ ಸಹಕಾರ ನೀಡಿದವರ ಮೊಬೈಲ್ಗೆ ಕರೆ ಮಾಡಿ ಬೆದರಿಕೆ ಹಾಕೋದು, ವಾಟ್ಸ್ಆಪ್ ಮೆಸೇಜ್ ಮಾಡಿ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ರಕ್ಷಿತಾ ಮತ್ತು ಯಶವಂತ್ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ಆಗ ಅಲ್ಲಿಗೆ ಬಂದಿದ್ದ ಆಕೆಯ ಸೋದರ ಮಾವಂದಿರು ಬೆದರಿಕೆ ಹಾಕಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಇಬ್ಬರ ಮದುವೆ ವಯಸ್ಸು ದಾಟಿದವರು ಎಂಬುದನ್ನು ಖಚಿತಪಡಿಸಿಕೊಂಡು ಅವರಿಂದ ಹೇಳಿಕೆ ಪಡೆದು ಅವರ ತಂಟೆಗೆ ಹೋಗದಂತೆ ಆಕೆಯ ಸೋದರ ಮಾವಂದಿರಿಗೆ ಎಚ್ಚರಿಕೆಯನ್ನ ನೀಡಿದ್ರೂ ಕಿರುಕುಳ ತಪ್ಪಿರಲಿಲ್ಲ. ರಕ್ಷಿತಾ ಮತ್ತು ಯಶವಂತ್ ಚಿಂತಾಮಣಿ ಉಪ ನೋಂದಣಾಧಿಕಾರಿ ಕಚೇರಿಯಲ್ಲಿ ರಿಜಿಸ್ಟರ್ ಮದುವೆ ನೋಂದಣಿಗೆ ಬರಲು ಸಿದ್ಧವಿರುವ ವಿಷಯ ತಿಳಿದ ಸೋದರ ಮಾವಂದಿರು ಅಲ್ಲಿ ಗಲಾಟೆ ಮಾಡುವ ವಿಷಯ ತಿಳಿದು ಚಿಂತಾಮಣಿ ನಗರ ಠಾಣೆಗೆ ಲಿಖಿತ ದೂರು ಸಲ್ಲಿಸಿದ್ರು. ಯಶವಂತ್ ತಂದೆ ಜಯಣ್ಣ ನಗರದ ಸೊಣ್ಣಶೆಟ್ಟಿಹಳ್ಳಿ ಬಡಾವಣೆಯ ವಾಣಿ ಶಾಲೆಯ ಬಳಿ ಇರುವ ತಮ್ಮ ಸಂಬಂಧಿಕರ ಅಂಗಡಿ ಬಳಿ ಇದ್ದ ವೇಳೆ ರಕ್ಷಿತಾ ಸೋದರ ಮಾವಂದಿರು ಮತ್ತು ಕೋಲಾರದ ಇಬ್ಬರು ಪೊಲೀಸರು ಆತನನ್ನು ಎತ್ತಾಕೊಂಡು ಕಾರಿನಲ್ಲಿ ಹೊರಟಿದ್ರು. ಅಲ್ಲಿಯೇ ಇದ್ದ ಜಯಣ್ಣ ಸಂಬಂಧಿ ಬೈಕ್ನಲ್ಲಿ ತೆರಳಿ ಕಾರನ್ನ ಬೆಂಗಳೂರು ಜೋಡಿ ರಸ್ತೆಯ ರಾಘವೇಂದ್ರ ಸ್ವಾಮಿ ದೇವಾಲಯದ ಬಳಿ ತಡೆದಾಗ ಪೊಲೀಸರು ಮತ್ತು ರಕ್ಷಿತಾ ಸಂಬಂಧಿಕರು ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆಗೆ ಆತ ಕೂಗಾಡಿದಾಗ ಸ್ಥಳದಲ್ಲಿದ್ದ ಸಾರ್ವಜನಿಕರು ಕಾರನ್ನ ನಗರ ಠಾಣೆಗೆ ಒಪ್ಪಿಸಿದ್ದಾರೆ. ಕಿಡ್ನಾಪ್ ಮಾಡಿಕೊಂಡು ಹೋಗ್ತಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿರುವುದು ಮತ್ತು ರಸ್ತೆಯಲ್ಲಿ ಹಲ್ಲೆ ಮಾಡಿರುವ ವಿಡಿಯೋ ನಗರ ಠಾಣಾ ಪೊಲೀಸರಿಗೆ ನೀಡಿ ದೂರು ಸಲ್ಲಿಸಿದ್ದಾರೆ. ನನ್ನ ಹೆಸರು ರಕ್ಷಿತಾ ಅಂತ, ನಮ್ಮ ಹಸ್ಬೆಂಡ್ ಹೆಸರು ಬಂದು ಯಶವಂತ್ ಅಂತ. ನಾವಿಬ್ಬರು ಓಡೋಗಿ ಮದುವೆ ಮಾಡ್ಕೊಂಡ್ಬಂದಿರೋದು. ನಮ್ಗೆ ಈ ಥರ ಮನೆಯಲ್ಲಿ ಟಾರ್ಚರ್ಗೋಸ್ಕರ ನಾನು ಬಂದುಬಿಟ್ಟಿದ್ದೆ, ಮತ್ತು ನನಗೆ ಬಂದುಬಿಟ್ಟಿದ್ರು ಮತ್ತು ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ ಮನೆಯಲ್ಲಿ. ಅವ್ರು ಯಾರಂದರೆ ಹರೀಶು, ಮುನಿಯಪ್ಪ, ಶ್ರೀನಿವಾಸು, ರಾಜ್ಕುಮಾರ್ ಜಾಸ್ತಿ ಪ್ರಾಣ ಬೆದರಿಕೆ ಆಗ್ತಾ ಇದ್ದಾರೆ. ನಾವು ಇಷ್ಟಪಟ್ಟೆ ಬಂದಿದ್ದು. ಮತ್ತು ಎಲ್ಲ ಪೊಲೀಸ್ ಸ್ಟೇಷನಲ್ಲೆಲ್ಲ ಇದು ಮಾಡ್ಕೊಂಡು ಬರ್ತಾಯಿದ್ರು ಸಹ ಅವ್ರು ಸಹ ಆದರೂ ಬಿಡ್ತಾ ಇಲ್ಲ. ಅವ್ರು ನಮ್ಮ ಮೇಲೆ ಏನೋ ಒಂದು ಮಾಡಬೇಕು, ಏನೋ ಇದು ಗತಿ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಅವರೇ ಕಾರಣ. ಇದು ಯಾರು ರಾಜ್ಕುಮಾರು, ಹರೀಶು ಮತ್ತು ಮುನಿಯಪ್ಪ, ಶ್ರೀನಿವಾಸ್ ಇವರೇ ಕಾರಣ ನಮಗೆ ಎಲ್ಲದಕ್ಕೂ. ನಾವೇನಾದರೂ ಆದ್ರೂ ಅಷ್ಟೇ ನಮಗೇನಾದ್ರು ಹೆಚ್ಚು ಕಮ್ಮಿ ಆದರೂ ಕೂಡ ಇವ್ರದ್ದೇ ಜಾಸ್ತಿ. ನಮ್ಗೆ ಇವ್ರು ಟಾರ್ಚರ್ ಇವ್ರು ಮತ್ತು ನಮ್ಮ ಜೊತೆಯಲ್ಲಿ ಬಂದಿದ್ರು ನವೀನ, ನಾಗೇಂದ್ರ ಅಂತ ನಮ್ಮ ಜೊತೆ ಬಂದಿದ್ದರು. ವಿನಯ್ ಬಂದಿದ್ದ, ಮತ್ತು ಅವ್ರಿಗೂ ಅಷ್ಟೇ ಜಾಸ್ತಿ ಪ್ರಾಣ ಬೆದರಿಕೆ ಆಗ್ತಾಯಿದ್ರೆ. ರಾಜ್ಕುಮಾರು ಬಂದಿದ್ರು, ಅವ್ರಿಗೂ ಅಷ್ಟೇ ಜಾಸ್ತಿ ಪ್ರಾಣ ಬೆದರಿಕೆ ಆಗ್ತಾಯಿದೆ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅಕ್ಕ, ನಮ್ಮ ಗಂಡವ್ರ ಅಕ್ಕ ಬಾವಾಗ ಸಹ ಜಾಸ್ತಿ ಫೋನಲ್ಲಿ ಎಲ್ಲ ಟಾರ್ಚರ್ ಕೊಟ್ಟು ವಾಯ್ಸ್ ಮೆಸೇಜ್ಗಳು, ಫೋನ್ ಬ್ಲಾಕ್ ಮಾಡಿದ್ರು ಸಹ ಮತ್ತೆ ಎಲ್ಲ ಬೇರೆ ಫೋನ್ಗಳಲ್ಲಿ ಮಾಡೋದು, ಅಲ್ಲಿಗೆ ಕರ್ಕೊಂಬ ಇಲ್ಲಿಗೆ ಕರ್ಕೊಂಬ ಅಂತೆಲ್ಲ ಇದು ಮಾಡೋದು, ಅಲ್ಲಿ ಕಿಡ್ನಾಪ್ ಮಾಡೋದು, ಆ ಥರ ಎಲ್ಲ ನಮ್ಮ ಮಾವನ ರೀಸೆಂಟಾಗಿ ಸಾಯಂಕಾಲ ಬಂದು ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಕೊಂಬಂದು
ಕರ್ಕೊಂಬಂದರು. ಮತ್ತು ನಾವು ಸ್ಟೇಷನಿಗೆ ಬಂದು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರೇ ನಮಗೆ ಇದು ರಿಜಿಸ್ಟ್ರ್ ಮ್ಯಾರೇಜ್ಗಂತ ಅಪ್ಲೈ ಮಾಡಿದ್ದೀವಿ. ಆದರೆ ಇವತ್ತೇ ಸ್ಟೇಷನಿಗೆ ಬಂದು ನಾವು ಸ್ಟೇಷನ್ ಮುಂದೆಗಡೆನೇ ಓರ ಬದಲಾಯಿಸ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನಾಳೆ ನಾವು ಕಾನೂನು ಪ್ರಕಾರ ನಾಳೆ ರಿಜಿಸ್ಟ್ರ್ ಮ್ಯಾರೇಜ್ ಮಾಡ್ಕೊತೀವಿ. ಏನಾದರೂ ನಮ್ಗೆ ಏನಾದರೂ ತೊಂದರೆ ಆದ್ರೂ ಅಷ್ಟೇ ಅವರೇ ನಮಗೆ ಕಾರಣ. ಇವರು ಮತ್ತೆ ಹೇಳ್ತಿದ್ದೀನಿ, ಇವ್ರ ಹೆಸರು ಹರೀಶು, ಶ್ರೀನಿವಾಸು, ರಾಜ್ಕುಮಾರು ಮತ್ತು ಅಷ್ಟು ಜನ ಮುನಿಯಪ್ಪ. ಇವರಿಂದನೇ ಜಾಸ್ತಿ ಪ್ರಾಣ ಬೆದರಿಕೆ. ನಮ್ಮಪ್ಪ ನಮ್ಮಮ್ಮ ಸಹ ಅಷ್ಟು ಟಾರ್ಚರ್ ಕೊಡಲಿಲ್ಲ. ಇವರಷ್ಟು ಮೂವರು ಮಾವಂದರು, ಒಬ್ಬರು ತಾತ, ಚಿಕ್ಕ ತಾತ ಅಂತ. ಫಸ್ಟು ನಾರ್ಮಕ್ಕನಪಲ್ಲಿ ರಾಜು, ಅವನಿಗೂ ನನ್ನ ಸಂಬಂಧನೇ ಇಲ್ಲ. ಅವ್ನು ಎಷ್ಟು ಟಾರ್ಚರ್ ಕೊಟ್ಟಿದ್ದಾನೆ ಕಾಲೇಜ್ ಟೈಮಲ್ಲಿ ಎಲ್ಲ ಎಷ್ಟೆಷ್ಟು ಟಾರ್ಚರ್ಗಳು. ಹಾಸ್ಟೆಲಿದ್ದರೆ ಹಾಸ್ಟೆಲ್ ಹತ್ರ ಇದ್ದೀನಿ ಬಾ ಹಂಗೆ ಹಿಂಗೆ. ಇವಾಗ ಏನು ಹೇಳ್ತಾನಂದರೆ ಅವ್ನು ಬಿಡಿಸ್ಬಿಡೋಣ, ಅವ್ನು ಬಿಡಿಸ್ಬಿಟ್ಟು ಒಂದು ವರ್ಷನೇ ಆಗಲಿ, ಅವ್ನು ಮತ್ತೆ ನಾನೇ ಅವಳನ್ನ ಮದುವೆ ಮಾಡ್ಕೊತೀನಿ. ಈ ಥರ ಎಲ್ಲ ಬೆದರಿಕೆ ಆಗ್ತಾಯಿದೆ. ಈ ಥರ ಎಲ್ಲ ಬೆದರಿಕೆ ಆಗಿ ಅವನು 1 ವರ್ಷಕ್ಕೆ ಬಿಟ್ಟರು ಸಹ ನಾನು ಅವಳನ್ನೇ ಮದುವೆ ಆಗ್ತೀನಿ, ಅವನ ಹತ್ರ ಏನಾದರೂ ಬಾಧೆ ಬಿಟ್ಟು ಅವಳು ಬಿಡಿಸ್ಕೊಂಡ್ಬನ್ನಿ ಅಂತ ಎಲ್ಲರಿಗೂ ಬೆದರಿಕೆ ಹಾಕೋದು, ಫೋನುಗಳು ಮಾಡೋದು, ಜಾಸ್ತಿ ಟಾರ್ಚರ್ ಕೊಡ್ತಾನೆ. ರಾಜ್ಕುಮಾರ್ ಅವ್ನು ನನಗೇನು ಸಂಬಂಧನೇ ಇಲ್ಲ. ಅನ್ನ ನಮ್ದು ಅಷ್ಟೇ ಕುರುಬ್ರು, ಅವರು ಕುರುಬ್, ನಾವು ಕುರುಬ್ರು ಅಷ್ಟೇ. ದೂರ ಸಂಬಂಧ, ಅವ್ರನ್ನ ಹತ್ರ ಸಂಬಂಧನಲ್ಲೇನಿಲ್ಲ. ಎಲ್ಲ ಅವ್ರ ಜೊತೆ ಸೇರ್ಕೊಂಡು ಹಿಂಗೆಲ್ಲ ಮಾಡ್ತಾರೆ. ಮೇಯ್ನು A1 ಅಂದರೆ ನಮ್ಮದ್ರಲ್ಲಿ ಜಾಸ್ತಿ ಮಾಡ್ತಿರೋದು ಅವನಿಗೆ. ನಮಗೆ ಏನಂದರೆ ಅವನಿಂದನೇ ಜಾಸ್ತಿ. ಇವಾಗ ನಮ್ಮ 2ನೇ ಮಾವ ಇದ್ದಾರೆ, ಅವ್ರ ಜೊತೆಗೆ ಹಾಕ್ಕೊಂಡ್ಬಿಟ್ಟು ರಾಜ್ಕುಮಾರು ಇಬ್ಬರು ಈ ಥರ ಮಾಡ್ತಾರೆ. ನಮ್ಗೆ ಜಾಸ್ತಿ ಬಾಧೆ ಇದೆ, ಬದುಕೋಕೆ ಸಹ ಆಗ್ತಾ ಇಲ್ಲ. ಅದು ಇವತ್ತಿಗೆ ಆಚೆಗೆ ಬಂದಿಲ್ಲ. ನಾವು ಮನೆಯಿಂದ ಬಾಗಿಲಿಂದ ಮನೆ ಅಷ್ಟೇ. ಏನಕ್ಕಾದ್ರೂ ಹೋಗ್ಬೇಕಂದ್ರೂ ಕೂಡ ಪರ್ಸ್ನಲ್ಗೆ ಅಂತ ಹೋಗ್ಬೇಕಂದ್ರೂ ಕೂಡ ಹೋಗೋಕ್ಕಾಗ್ತಾ ಇಲ್ಲ. ಅಷ್ಟು ಟಾರ್ಚರ್ ಇದೆ. ಏನಾದರೂ ನಾಳೆ ಒಂದಿನ ಈ ಥರ ಏನಾದರೂ ಆದರೆ ಅವರೇ ಕಾರಣ, ನಮ್ಗೆ ಇನ್ಯಾರು ಕಾರಣ ಅಲ್ಲ. ನಮ್ಮ ಅತ್ತೆ, ನಮ್ಮ ಮಾವ ಆಗಲಿ, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಭಾವ ಆಗಲಿ, ನಮ್ಮ ಜೊತೆ ಬಂದಿದ್ದು ನಮ್ಮ ನವೀನ್ ಅಣ್ಣ ಮತ್ತು ನಾಗೇಂದ್ರ ಮಾವ ಮತ್ತು ವಿನಯ್ ಅಣ್ಣ ಮತ್ತು ಇನ್ನೊಬ್ಬ ರಾಜು ಅಣ್ಣ ಅಂತ ಬಂದಿದ್ರು. ಅವ್ರಿಗೂ ಅಷ್ಟೇ ಎಷ್ಟೆಷ್ಟು ಬೆದರಿಕೆಗಳಾಗ್ತದೆ. ನಮ್ಮ ನವೀನ್ ಅಣ್ಣಗಾದ್ರೆ ಇವತ್ತು ಸಾಯಂಕಾಲ ಸಹ 7 ತಿಂಗಳಿಗೆ ಬಂದಿದ್ದಾನೆ ಅವ್ರ ಹತ್ರನೇ. ಆದರೂ ಆ ಹೆಣ್ಣು ಸೈಲೆಂಟಾಗಿದ್ದಾನೆ. ಅಷ್ಟೆಲ್ಲ ಮಾಡ್ಕೊಂಡು ನಾವು ಸುಮ್ಮನೆ ಇರೋಕ್ಕಂತೂ ಆಗಲ್ಲ. ನಾಳೆ ಏನಾದರೂ ಆದರೆ ಅವರೇ ನಮ್ಮ ಕಾರಣ ಅಷ್ಟೇ. ಚಿಂತಾಮಣಿ ನಗರ ಠಾಣೆಯ ಪೊಲೀಸರು ರಕ್ಷಿತಾ ಮತ್ತು ಯಶವಂತನನ್ನ ಠಾಣೆಗೆ ಕರೆಸಿ ವಿಚಾರಣೆ ನಡೆಸಿದ ಬಳಿಕ ಸೋದರ ಮಾವಂದಿರು ಈ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಂತೆ ಎಚ್ಚರಿಕೆ ನೀಡಿ ಪ್ರೇಮಿಗಳಿಬ್ಬರು ಠಾಣೆ ಮುಂಭಾಗದಲ್ಲಿ ಹೂವಿನ ಹಾರ ಬದಲಿಸಿಕೊಂಡು ಸಿಹಿ ತಿನಿಸುವ ಮೂಲಕ ಪ್ರೇಮ ವಿವಾಹ ಸುಖಾಂತ್ಯವಾಗಿದೆ. ಯಶವಂತನಿಗೆ ಬೆದರಿಕೆ ಮತ್ತು ಅಪಹರಣ ಮಾಡಿದವರ ವಿರುದ್ಧ ನಗರ ಠಾಣೆಗೆ ಲಿಖಿತ ದೂರು ಸಲ್ಲಿಸಲು ನಿರ್ಧರಿಸಲಾಗಿದೆ. ವರದಿಗಾರಿಕೆ ವೃತ್ತಿಯಲ್ಲ, ಸಾಮಾಜಿಕ ಜವಾಬ್ದಾರಿ. ನಾವು ಬರೆಯುವ ಅಕ್ಷರಗಳಿಂದ ಸಮಾಜ ತಿದ್ದುವ ಕೆಲಸವನ್ನಾಗಿ ಮಾಡಬೇಕು. ಭಾಗ್ಯನಗರ ಸಂಘ ರಾಜ್ಯ ಮಟ್ಟಕ್ಕೆ ಮಾದರಿಯಾಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲ ಸಂಘದ ಅಭಿವೃದ್ಧಿಗಾಗಿ ಕೈಜೋಡಿಸೋಣ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷ DN ಕೃಷ್ಣಾರೆಡ್ಡಿ ಹೇಳಿದರು. ಬಾಗೇಪಲ್ಲಿ ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಸಂಘದ 2025-26ನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ನಡೆದಿದ್ದು, ಚುನಾವಣಾಧಿಕಾರಿಯಾಗಿ ಸೂಸು ನಾಗೇಂದ್ರನಾಥ್ ಚುನಾವಣೆ ನಡೆಸಿಕೊಟ್ರು. ಬಾಗೇಪಲ್ಲಿ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ DN ಕೃಷ್ಣಾರೆಡ್ಡಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದ 3 ವರ್ಷಗಳ ಆಡಳಿತ ಮಂಡಳಿಗೆ ಗುರುವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಎಲ್ಲ ಸ್ಥಾನಗಳಿಗೂ ಅವಿರೋಧ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಸೌಸು ನಾಗೇಂದ್ರ ಘೋಷಣೆ ಮಾಡಿದ್ದಾರೆ. ತಾಲೂಕು ಅಧ್ಯಕ್ಷರಾಗಿ DN ಕೃಷ್ಣಾರೆಡ್ಡಿ, ಉಪಾಧ್ಯಕ್ಷರಾಗಿ BT ಚಂದ್ರಶೇಖರ್ ರೆಡ್ಡಿ, JVV ಚಲಪತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಸೈಯದ್ ಸಿದ್ದಿಕ್, ಖಜಾಂಚಿಯಾಗಿ G ರಾಮಕೃಷ್ಣ, ಕಾರ್ಯದರ್ಶಿಗಳಾಗಿ SS ಶ್ರೀನಿವಾಸ್, DV ಮಂಜುನಾಥ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ S ಶಂಕರ್ರಾವ್, M ಅಬ್ದುಲ್ ಕರೀಂ ಸಾಬ್, PS ರಾಜೇಶ್, RS ಗೋಪಾಲರೆಡ್ಡಿ, PV ಲೋಕೇಶ್, ಮುನಿರಾಜು, C ವೆಂಕಟೇಶ್ ಅವಿರೋಧ ಆಯ್ಕೆಗೊಂಡಿದ್ದಾರೆ. ಸಂಘದ ನಿಕಟಪೂರ್ವ ಜಿಲ್ಲಾಧ್ಯಕ್ಷ M ಜೈರಾಮ್, ಜಿಲ್ಲಾಧ್ಯಕ್ಷ V ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಕಾಗತಿ ನಾಗರಾಜ್, L ಅಶ್ವಥ್ ನಾರಾಯಣ, ಪ್ರಶಾಂತ್ ಕುಮಾರ್, ಶಿವು ನೂತನ ಪದಾಧಿಕಾರಿಗಳನ್ನು ಅಭಿನಂದಿಸಿದರು. ಚುನಾವಣಾ ಉಸ್ತುವಾರಿಗಳಾಗಿ ಕಾರ್ಯನಿರ್ವಹಿಸಿದ ಜಿಲ್ಲಾ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯ ಜಿಲಾನಿ ಗೋವರ್ಧನ್, ಉಪಾಧ್ಯಕ್ಷ JK ಆನಂದ್, ಕಾರ್ಯಕಾರಿ ಸದಸ್ಯ BS ಸುರೇಶ್ ಹಾಜರಿದ್ದರು. ಸುಬ್ಬು, ಭಾಗ್ಯನಗರ, ರಾಯಲ್ಸ್ ಕನ್ನಡ. ಗುಡಿಬಂಡೆ ಪಟ್ಟಣದಲ್ಲಿ ಸಾರ್ವಜನಿಕರ ಆರೋಗ್ಯ, ವಿಶ್ರಾಂತಿ ಹಾಗೂ ಮಕ್ಕಳ ಆಟಕ್ಕೆ ಉಪಯೋಗ ಬೇಕಾದ ಉದ್ಯಾನಗಳು ನಿರ್ಲಕ್ಷ್ಯಕ್ಕೆ ಒಳಗಾಗಿವೆ. ಪಟ್ಟಣದಲ್ಲಿ ನಿರ್ಮಿಸಿರುವ ಬಹುತೇಕ ಎಲ್ಲಾ ಉದ್ಯಾನಗಳು ಸ್ವಚ್ಛತೆ ಕೊರತೆಯಿಂದ ಅವು ದುಸ್ಥಿತಿಗೆ ತಲುಪಿವೆ. ಲಕ್ಷಾಂತರ ರೂಪಾಯಿ ಸರ್ಕಾರಿ ಹಣ ಖರ್ಚು ಮಾಡಿ ನಿರ್ಮಿಸಿರುವ ಉದ್ಯಾನಗಳನ್ನು ಯಾರೂ ನೋಡುತ್ತಿಲ್ಲ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಗುಡಿಬಂಡೆ ಪಟ್ಟಣದಲ್ಲಿ ನಿರ್ಮಿಸಿರುವ ಉದ್ಯಾನಗಳು ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ. ಉದ್ಯಾನಗಳ ಒಳಗೆ ಮರಗಳು ಬೆಳೆದಿದ್ದು ಸಮಯಕ್ಕೆ ಸರಿಯಾಗಿ ಕಡಿತ ಮಾಡದೆ ವಿದ್ಯುತ್ ತಂತಿಗಳಿಗೆ ಸುತ್ತಕೊಂಡಿವೆ. ಇದರಿಂದ ಯಾವುದೇ ಸಮಯದಲ್ಲಾದರೂ ವಿದ್ಯುತ್ ತಂತಿಗಳು ತುಂಡಾಗಿ ಬೀಳುವ ಸಾಧ್ಯತೆ ಇದ್ದು ಇದು ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟುಮಾಡುವ ಸ್ಥಿತಿಯಲ್ಲಿದೆ. ಈ ಕುರಿತು ಪಟ್ಟಣ ಪಂಚಾಯಿತಿ ಹಾಗೂ ಬೆಸ್ಕಾಂ ಇಲಾಖೆಯವರು ಅಗತ್ಯ ಕ್ರಮ ಕೈಗೊಳ್ಳದೇ ಇರೋದ್ರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗಿದ್ದಾರೆ. ಉದ್ಯಾನಗಳ ಸ್ವಚ್ಛತೆ ಸ್ಥಿತಿ ಹೇಳತೀರದಾಗಿದೆ. ಕಸ, ಮದ್ಯದ ಬಾಟಲಿಗಳು ಅಶುದ್ಧ ವಾತಾವರಣದಿಂದ ಸಾರ್ವಜನಿಕರಿಗೆ ಪ್ರವೇಶಿಸಲು ಅಸಹ್ಯ ಹುಟ್ಟಿಸುತ್ತಿವೆ. ಬೆಳಗ್ಗೆ ಹಾಗೂ ಸಂಜೆ ವೇಳೆ ವೃದ್ಧರು, ಮಹಿಳೆಯರು ಹಾಗೂ ಮಕ್ಕಳು ವಾಕಿಂಗ್ ಮಾಡುವ ಉದ್ದೇಶದಿಂದ ಉದ್ಯಾನವನಗಳಿಗೆ ಬರ್ತಾ ಇದ್ದ ದಿನಗಳು ಈಗ ಮರೆಯಾಗಿವೆ. ಪ್ರಸ್ತುತ ಉದ್ಯಾನಗಳು ಕುಡುಕರ ಅಡ್ಡಿಯಾಗಿದೆ. ಸಮಾಜ ವಿರೋಧಿ ಚಟುವಟಿಕೆಗಳಿಗೆ ಸ್ಥಳವಾಗ್ತಿರೋದು ಆತಂಕಕಾರಿ ಸಂಗತಿಯಾಗಿದೆ. ಉದ್ಯಾನವನಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ರೆ ಸರಿಯಾಗ್ತಿತ್ತು. ಆದರೆ ಅದು ಸಂಬಂಧಪಟ್ಟ ಪಂಚಾಯಿತಿಯಿಂದ ಸಾಧ್ಯವಾಗ್ತಿಲ್ಲ. ಸಾರ್ವಜನಿಕರ ಉಪಯೋಗಕ್ಕಾಗಿ ನಿರ್ಮಿಸಿರುವ ಉದ್ಯಾನವನಗಳನ್ನು ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ ಮಾಡಿರುವ ಸಂಬಂಧಪಟ್ಟ ಅಧಿಕಾರಿಗಳು ಉದ್ಯಾನವನಗಳಿಗೆ ಅಗತ್ಯ ಸೌಲಭ್ಯ ನೀಡಲು ಮುಂದಾಗಿಲ್ಲ. ಅಭಿವೃದ್ಧಿ ಎಂಬ ಹೆಸರಿನಲ್ಲಿ ಕೋಟಿ ಕೋಟಿ ರೂಪಾಯಿ ವೆಚ್ಚ ಮಾಡಿ ನಂತರ ಅವುಗಳ ನಿರ್ವಹಣೆಗೆ ಕಾಳಜಿ ವಹಿಸದೆ ಬಿಡೋದು ಸರ್ಕಾರದ ಆಡಳಿತ ವೈಫಲ್ಯವನ್ನು ಎತ್ತಿ ತೋರಿಸುತ್ತಿದೆ. ಪಟ್ಟಣ ಪಂಚಾಯತ್ ಹಾಗೂ ಸಂಬಂಧಿಸಿದ ಇಲಾಖಾ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಉದ್ಯಾನವನಗಳ ಸ್ವಚ್ಛತೆ, ಸಮರ್ಪಕ ನಿರ್ವಹಣೆ, ಮರಗಳ ಕಡಿತ ಮುಂತಾದ ವಿಚಾರಗಳ ಬಗ್ಗೆ ಕ್ರಮ ವಹಿಸಬೇಕಿದೆ. ಇಲ್ಲವಾದರೆ ಮುಂದಿನ ದಿನಗಳಲ್ಲಾಗುವ ಯಾವುದೇ ಅನಾಹುತಗಳಿಗೆ ಅಧಿಕಾರಿಗಳೇ ಹೊಣೆಯಾಗಲಿದ್ದಾರೆ ಅಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ. ಇದೀಗ ಸಣ್ಣ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಕ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ. ಸಂಪೂರ್ಣವಾಗಿ ಗಿಡಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ. 100% ಸುರಕ್ಷಿತ. ಅಡ್ಡ ಪರಿಣಾಮಗಳಿಲ್ಲ. ಒಂದೇ ಪ್ಯಾಕ್ ನಲ್ಲಿ 3 ಬಾಟಲ್ಗಳು. ಪ್ರತಿ ಬಾಟಲ್ ನಲ್ಲಿ 60 ಗ್ರಾಂ ಪೌಡರ್. ಧೂಮಪಾನ, ಮದ್ಯಪಾನ, ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ 10 ರಿಂದ 15 ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್. ಮನಿ ಬ್ಯಾಕ್ ಗ್ಯಾರಂಟಿ ವಿತ್ ಇನ್ 15 ಡೇಸ್. ವೀಕ್ಷಕರೇ, ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ 2,990 ರೂಪಾಯಿಗಳು. ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ 1,990 ರೂಪಾಯಿಗಳಲ್ಲಿ ಮಾತ್ರ. ಕ್ವಿಕ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ. ಕುಡಿತದ ಚಟದಿಂದ ಹೊರಬರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ಧೂಮಪಾನದಿಂದ ಮುಕ್ತರಾಗಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಹಿಂದೆ ಬಳಸಿ. ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ? ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ. ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅಂಗನವಾಡಿ ಕೇಂದ್ರದ ಮೇಲೆ ಬೃಹತ್ ಮರವೊಂದು ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿರಲಿಲ್ಲ. ಹಾಗಾಗಿ ಭಾರೀ ಅನಾಹುತ ತಪ್ಪಿದೆ ಎಂದು ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ದೊಡ್ಡಬಳ್ಳಾಪುರ ಹೊರವಲಯದ ಪಾಲನಜೋಗಿಹಳ್ಳಿಯ ಜೆಪಿ ನಗರದಲ್ಲಿ ಅಂಗನವಾಡಿ ಕೇಂದ್ರದ ಮೇಲಿಂದು ಬೆಳಗ್ಗೆ 9ರ ಸಮಯದಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಅಂಗನವಾಡಿ ಕೇಂದ್ರ 10 ಗಂಟೆಗೆ ಪ್ರಾರಂಭ ಆಗ್ತಿದ್ದರಿಂದ ಅಂಗನವಾಡಿ ಕೇಂದ್ರದಲ್ಲಿ ಮಕ್ಕಳಿರಲಿಲ್ಲ. ಒಂದು ವೇಳೆ 10 ಗಂಟೆ ನಂತರ ಮರ ಬಿದ್ದಿದ್ರೆ ಭಾರಿ ಅನಾಹುತವೇ ಸಂಭವಿಸುತ್ತಿತ್ತು. ಘಟನೆ ಸಂಬಂಧ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯರಾದ ಗಾಯತ್ರಿ ಮಂಜುನಾಥ್, ಅಂಗನವಾಡಿ ಕಟ್ಟಡ ದುಸ್ಥಿತಿಯಲ್ಲಿತ್ತು, ದುರಸ್ತಿ ಮಾಡುವಂತೆ ಮನವಿ ಮಾಡಲಾಗಿತ್ತು. ಮರದ ಕೊಂಬೆಗಳನ್ನು ಕತ್ತರಿಸುವಂತೆ ಕೋಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಲಾಗಿತ್ತು. ಮರದ ಕೊಂಬೆಗಳನ್ನು ಕಟಾವು ಮಾಡದ ಹಿನ್ನೆಲೆ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಮರ ಬಿದ್ದ ಸಮಯದಲ್ಲಿ ಮಕ್ಕಳಿರಲಿಲ್ಲ. ಅಂಗನವಾಡಿ ಕೆಲಸ ಅವಧಿಯಲ್ಲಿ ಮರ ಬಿದ್ದಿದ್ರೆ ಭಾರಿ ಅನಾಹುತವೇ ಸಂಭವಿಸುತ್ತಿತ್ತು ಅಂತ ನಿಟ್ಟುಸಿರುಬಿಟ್ರು. ಶ್ರೀನಿವಾಸಪುರ ತಾಲೂಕಿನ ರಾಜಕೀಯ ಬೆಳವಣಿಗೆಗಳ ನಡುವೆ ಪೊಲೀಸರು ಆಡಳಿತ ಪಕ್ಷದ ಪರ ಕೆಲಸ ಮಾಡುತ್ತಿದ್ದಾರೆ ಎಂದು ಯದರೂರು ಗ್ರಾಮದ ರೈತ ಮುಖಂಡ ಸುರೇಶ್ ಆರೋಪಿಸಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ರಾಜಕೀಯ ಬೆಳವಣಿಗೆಗಳ ನಡುವೆ ಪೊಲೀಸರು ಆಡಳಿತ ಪಕ್ಷದ ಪರ ಕೆಲಸ ಮಾಡುತ್ತಿದ್ದಾರೆ ಅಂತ ಯದರೂರು ಗ್ರಾಮದ ರೈತ ಮುಖಂಡ ಸುರೇಶ್ ಆರೋಪಿಸಿದ್ದಾರೆ. ಕಾಂಗ್ರೆಸ್ ಬಂಡಾಯ ಮುಖಂಡ ಶೇಷಾಪುರ ಗೋಪಾಲ್ ವಿರುದ್ಧ ದೂರು ನೀಡಿ ತಿಂಗಳು ಕಳೆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ಖಂಡನೀಯ ಅಂತ ಕಿಡಿಕಾರಿದ್ದಾರೆ.
ಯದರೂರು ಗ್ರಾಮದ ಬಳಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಸರ್ಕಾರದ ನಿರ್ಧಾರದ ಕುರಿತು ಕಳೆದ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಜಿಕೆ ವೆಂಕಟಶಿವರೆಡ್ಡಿ ಅವರು ಸಚಿವರಿಗೆ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಸುರೇಶ್ ಈ ಹಿಂದೆ ಪತ್ರಿಕಾ ಹೇಳಿಕೆ ನೀಡಿದರು. ಈ ಹೇಳಿಕೆಯಲ್ಲಿ ಶಾಸಕರನ್ನ ಏಕವಚನದಲ್ಲಿ ನಿಂದಿಸಲಾಗಿದೆ ಎಂಬ ಕಾರಣಕ್ಕೆ ಶ್ರೀನಿವಾಸಪುರ ಪೊಲೀಸರು ಸುರೇಶ್ ವಿರುದ್ಧ ತಕ್ಷಣದ ಕ್ರಮ ಕೈಗೊಂಡಿದ್ದರು. ಮಾಜಿ ಶಾಸಕ ರಮೇಶ್ ಕುಮಾರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಕಾಂಗ್ರೆಸ್ ಮುಖಂಡ ಶೇಷಾಪುರ ಗೋಪಾಲ್ ವಿರುದ್ಧ ದೂರು ದಾಖಲಾಗಿ 1 ತಿಂಗಳಾದರೂ ಪೊಲೀಸರು ಮೌನಕ್ಕೆ ಶರಣಾಗಿದ್ದಾರೆ. ಆಡಳಿತ ಪಕ್ಷದ ಶಾಸಕರ ಪರವಾಗಿ ವೇಗವಾಗಿ ಸ್ಪಂದಿಸುವ ಪೊಲೀಸರು ಪ್ರತಿಪಕ್ಷದ ನಾಯಕರ ವಿರುದ್ಧದ ದೂರಿನ ಬಗ್ಗೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಸರಿಯಲ್ಲ. ಪೊಲೀಸರು ಕೇವಲ ಅಧಿಕಾರದಲ್ಲಿರುವವರ ಪರವಾಗಿ ಕಾರ್ಯನಿರ್ವಹಿಸೋದಾದ್ರೆ ಸಂಕಷ್ಟದಲ್ಲಿರುವ ರೈತರ ಧ್ವನಿಗೆ ಬೆಲೆ ಎಲ್ಲಿದೆ ಅಂತ ಸುರೇಶ್ ಪ್ರಶ್ನಿಸಿದ್ದಾರೆ. ನೀನು ಯಾಕೆ ಹೋದೆ, ನಾವೆಲ್ಲ ಇಲ್ವಾ, ನೀನು ಒಬ್ಬನೇ ಯಾಕೆ ಹೋದೆ ಅಂತೇಳಿ ನಾನು ಹೋಗಿಲ್ಲ. ನಾನು ಯಾವುದು ಮುಚ್ಚಳಿಕೆನೂ ಬರ್ದಿಲ್ಲ, ನಾನು ಯಾವುದು ಅವ್ರಿಗೆ ಸಿಗ್ನೇಚರು ಮಾಡಿಲ್ಲ. ನನ್ನ ಮೇಲೆ ಈ ಥರ ಪೊಲೀಸವರು ಅಮಾನತ್ ಮಾಡಿದ್ದಾರೆ. ಇದು ತಪ್ಪು. ಇದು ಗರುಣ್ಕೊಳ್ಳೋ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದು ಸೂಕ್ತವಾಗಿ ನೀವು ನನ್ನ ಮೇಲೆ ತಪ್ಪು ಆರೋಪ ಇದ್ದರೆ ನೀವು ಮಾಡಿ. ಅದು ಬಿಟ್ಟು ನೀವು ಒಬ್ಬರ ಬಗ್ಗೆನೇ ಈ ಥರ ನೀವು ಕ್ರಮ ತಗೊಂಡು ಮಾಡೋದು ನಿಮಗೆ ಸರಿಯಿಲ್ಲ. ಆರೋಪಿ ಅಂತ ಮಾಡಿದ್ದಾರೆ. ಯಾರು ಅವರ ಆರೋಪಿ? ರೈತರ ಆರೋಪಿಗಳಾ? ರೈತರು ಭೂಮಿ ಕೇಳಿದ ಆರೋಪಿಗಳೇನ್ರಿ? ಅವರ ಆರೋಪಿಗಳಾ? ಯಾಕೆ ದೇಶವನ್ನೇ ಇವತ್ತು ಸಾಕಿ ಒಂದು ದುಡಿದು ಒಂದು ಎಲ್ಲ ಅನ್ನ ಹಾಕ್ತಾ ಇದ್ದಾರೆ, ಅದಕ್ಕೆ ರೈತರನ್ನ ಆರೋಪಿ ಮಾಡ್ತಾ ಇದ್ದೀರಾ ನೀವು? ಇದು ಮಹಾ ಅಪರಾಧ. ನನ್ನ ವಿರುದ್ಧ ಶಾಸಕರ ನಿಂದನೆ ಹೆಸರಲ್ಲಿ ತಕ್ಷಣ ಕ್ರಮ ಜರುಗಿಸಿದ ಪೊಲೀಸರು ಮಾಜಿ ಶಾಸಕರ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ ಶೇಷಾಪುರ ಗೋಪಾಲ್ ಅವರ ವಿಷಯದಲ್ಲಿ ಯಾಕೆ ಮೀನಾಮೇಷ ಎಣಿಸುತ್ತಿದ್ದಾರೆ? ಸ್ಥಳೀಯ ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಪೊಲೀಸರ ಈ ನಡೆಯು ಈಗ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಅವ್ರು ಮಾತ್ರ ನಾನು ಇದೇ ರೀತಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಖಾಲಿ ಶಾಸಕರ ಬಗ್ಗೆ ನಾನು ಒಂದೇ ಒಂದು ಏನು ನಿಮ್ಮಪ್ಪ ಜಮೀನು ಇದೆಯಾ ಅಂತ ಕೇಳಿದ್ದಕ್ಕೆ ನನ್ನ ಮೇಲೆ ಗೌರವಕೊಳ್ಳೋರು ಕ್ರಮ ತಗೊಂಡಿದ್ದಾರೆ. ಏನಂತ, ಬನ್ನಿರಿ ಮಾತಾಡೋಣ ಅಂತ. ಸರಿ, ನಾನು ಬರ್ತೀನಿ, ಮಾತಾಡೋಣ. ಅದೇನಿದ್ರೆ ಅದನ್ನು ನೀವು ಮಂಡೇ ಬರ್ತೀವಿ ಅಂತ ಹೇಳಿದ್ರಿ, ಮಂಡೇ ಬರ್ತೀವಿ. ಇದೇ ನಾನು ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಕೊಟ್ಟಿದ್ದೀನಿ. ಏನು 11ನೇ ತಿಂಗಳು 20ನೇ ತಾರೀಕು ಕೊಟ್ಟಿದ್ದೀವಿ. ನಾವು 22 ಕೊಟ್ಟಿದ್ದೀನಿ. ಆಯಿತಾ? ಇದ್ರ ಬಗ್ಗೆ ಯಾವ ಕ್ರಮನೂ ತಗೊಂಡಿಲ್ಲ. ಇದು ಕಂಪ್ಲೇಂಟ್ ಬಂದು ನಮ್ಮ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಹಿರಿಯರಾದ ಗೌರವಾನ್ವಿತರಾದ ರಮೇಶ್ ಕುಮಾರ್ ಅವರ ಬಗ್ಗೆ ಕೆಲವು ಅವಾಚ್ಯ ಶಬ್ದಗಳಿಂದ ನಾವು ಕೇಳಿಸ್ಕೊಂಡಾಗ ಏಕವಚನದಲ್ಲಿ ಬೆತ್ತಿಲೆ ಅನ್ನೋ ರೂಪದಲ್ಲಿ ಮಾತಾಡಿದ್ದಾರೆ. ಇದೇ ಶೇಷಾಪುರ ಗೋಪಾಲ್ ಅವರು ಸುಮಾರು 15ರಿಂದ 16 ವಿಡಿಯೋಸ್ ಇದೆ ನಮ್ಮ ಹತ್ರ. ಅದರ ಬಗ್ಗೆ ನಾವು ಒಂದು ಕಂಪ್ಲೇಂಟ್ ಬರ್ಕೊಂಡೋಗಿ ಇದೇ ಗೊರವನಕೊಳ್ಳೋರು ಸಬ್ ಇನ್ಸ್ಪೆಕ್ಟ್ರಿಗೆ, ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಕೊಡ್ತೀವಿ. ಇದ್ರಿಗೆ ಯಾವ ಕ್ರಮನೂ ತಗೊಂಡಿಲ್ಲ ಅವರು. ನಾನು ಒಂದೇ ಒಂದು ದಿವಸಕ್ಕೆ ನನ್ನ ಮೇಲೆ ಇಷ್ಟು ಕ್ರಮಗಳು ವಹಿಸ್ತಾ ಇದ್ದೀರಲ್ಲ, ಅಲ್ಲಿಗೆ ಶಾಸಕರಾದರೆ ಒಂದು ಕಾನೂನು, ಸಮಾಜ ಜನರಿಗೆ ಒಂದು ಕಾನೂನು, ರೈತರಿಗೆ ಒಂದು ಕಾನೂನು ಮಾಡ್ತೀರಾ ನೀವು? ಮಾಜಿ ವಿಧಾನಸಭಾ ಅಧ್ಯಕ್ಷರನ್ನು ಮಾತಾಡಿದಾಗ ನೀವು ಕಿವಿ ಮುಚ್ಚೋಗಿತ್ತೇನ್ರಿ? ಕಣ್ಣು ಕಾಣಿಲ್ವಾ? ಅವತ್ತು ನಿಮ್ಗೇನು ಗೊತ್ತಾಗ್ಲಿಲ್ವಾ? ಅವತ್ತು ಕ್ರಮ ಯಾಕೆ ತಗೊಳ್ಳಿಲ್ಲ? ಸರಿ, ನೀವು ಯಾರು ಕಂಪ್ಲೇಂಟ್ ಕೊಡಲ್ಲ, ನಾವು ಕೊಟ್ಟಿದ್ದೀವಲ್ಲ, ನಮ್ಮ ಪ್ರಕಾರ ನೀವು ತಗೋಬೇಕಲ್ವಾ? ಇದು ಏನು ಅಮಾನತ್ತು? ವಾಹನ ನಿಲುಗಡೆ ಸ್ಥಳವಲ್ಲದಿದ್ದರೂ ಸಾರ್ವಜನಿಕರು ಅಡ್ಡಾದಿಡ್ಡಿಯಾಗಿ ಬೈಕ್ಗಳನ್ನು ಇಂದಿರಾ ಕ್ಯಾಂಟೀನ್ ಆವರಣದ ಮುಂಭಾಗದಲ್ಲಿ ನಿಲ್ಲಿಸುತ್ತಿರುವುದರಿಂದ ಪುರಸಭೆ ಅಧಿಕಾರಿಗಳು ವಾಹನ ನಿಲ್ಲಿಸದಂತೆ ಸಾರ್ವಜನಿಕರಿಗೆ ಮನವರಿಕೆ ಮಾಡಿದರು. ತೆಗೀರಿ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣ ಸಮೀಪದಲ್ಲಿರುವ ಇಂದಿರಾ ಕ್ಯಾಂಟೀನ್ ಆವರಣವು ಬೈಕ್ಗಳ ಪಾರ್ಕಿಂಗ್ ಅಡ್ಡಿಯಾಗಿರುವುದನ್ನು ಗಮನಿಸಿದ ಪುರಸಭಾ ಹಿರಿಯ ಆರೋಗ್ಯ ನಿರೀಕ್ಷಕಿ ಶ್ರೀದೇವಿ, ಬೈಕ್ಗಳನ್ನು ಇಲ್ಲಿ ನಿಲ್ಲಿಸಬಾರದು, ಇದು ಇಂದಿರಾ ಕ್ಯಾಂಟೀನ್ ಪ್ರದೇಶ ಆಗಿರೋದ್ರಿಂದ ಸಾಕಷ್ಟು ಜನರು ಬಂದು ಹೋಗ್ತಾರೆ, ಇದು ನಿಲುಗಡೆ ಸ್ಥಳ ಅಲ್ಲ, ಅಡ್ಡಾದಿಡ್ಡಿಯಾಗಿ ಪಾರ್ಕಿಂಗ್ ಮಾಡಿರುವ ವಾಹನ ಸವಾರರಿಗೆ ಅರಿವು ಮೂಡಿಸಿದ್ರು. ಬೀದಿ ಬದಿ ಆಟೋದಲ್ಲಿ ವ್ಯಾಪಾರ ಮಾಡ್ತಿದ್ದವರಿಗೆ ಇಲ್ಲಿ ವ್ಯಾಪಾರ ಮಾಡಬೇಡಿ ಅಂತ ತಾಕೀತು ಮಾಡಿದ್ರು. ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ ಮಾತನಾಡಿ, ಈಗಾಗಲೇ ಬಿಬಿ ರಸ್ತೆಯಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣವಾಗ್ತಿದೆ, ಅಂತಿಮ ಕಾಮಗಾರಿಯಾಗಿದೆ, ಫುಟ್ಪಾತ್ ಆಗಬೇಕಿದೆ. ಅದಾದ ನಂತರ ಸಂಚಾರಿ ಪೊಲೀಸರೊಂದಿಗೆ ವ್ಯವಸ್ಥಿತವಾಗಿ ಸಂತೆ, ಹೂವಿನ ಮಾರುಕಟ್ಟೆ, ಇಂದಿರಾ ಕ್ಯಾಂಟೀನ್ ಸಮೀಪದಲ್ಲಿ ದ್ವಿಚಕ್ರ ವಾಹನ ನಿಲುಗಡೆಗೆ ಕ್ರಮ ವಹಿಸಲು ಯೋಜನೆ ರೂಪಿಸಲಾಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಸಾರ್ವಜನಿಕರಿಗೂ ಅರಿವು ಮೂಡಿಸಲಾಗಿದೆ. ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ತಳ್ಳುವ ಗಾಡಿಗಳಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗಿದೆ ಎಂದರು. ನಿಮಗೆಲ್ಲ ತಿಳಿದಿರೋಂಗಾಗಿ ಬಿ ರಸ್ತೆ ಏನು ಒಂದು ಸುಸಜ್ಜಿತವಾಗಿ ಒಂದು ಕಾಂಕ್ರೀಟ್ ರೋಡ್ ನಿರ್ಮಾಣ ಆಗ್ತಾ ಇದೆ. ಆಲ್ರೆಡಿ ಬಹುತೇಕ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ಇನ್ನು ಫುಟ್ಪಾತ್ ಕಾರ್ಯ ಒಂದು ನಡಿಬೇಕಾಗಿದೆ. ಅದೊಂದು ಫುಟ್ಪಾತ್ ಒಂದು ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆದ ನಂತರ ನಾವು ಈ ಸಂಚಾರ ಪೊಲೀಸ್ನವ್ರ ಜೊತೆ ನಾವು ಕೋಆರ್ಡಿನೇಟ್ ಮಾಡಿ
ಅಲ್ಲಿ ವ್ಯವಸ್ಥಿತವಾಗಿ ಒಂದು ವಾಹನ ನಿಲುಗಡೆ 2 ವೀಲರ್ ಪಾರ್ಕಿಂಗು ಸಂತೆ ಮತ್ತು ಇಂದಿರಾ ಕ್ಯಾಂಟೀನ್ ಹತ್ರ ಒಂದು ಹೂವಿನ ಮಾರ್ಕೆಟ್ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ. ಅಲ್ಲಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಒಂದು ದ್ವಿಚಕ್ರ ವಾಹನದ ನಿಲುಗಡೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಈ ರೋಡು ಕಂಪ್ಲೀಟು ಮುಗಿದ ತಕ್ಷಣವೇ ನಾವು ಫುಟ್ಪಾತ್ ವ್ಯವಸ್ಥೆ ಎಲ್ಲ ಆದ ತಕ್ಷಣವೇ ಅದ್ರ ಬಗ್ಗೆ ನಾವು ಕಾರ್ಯಗತ ಆಗಿ ನಾವೊಂದು ಸಂಚಾರ ಪೊಲೀಸ್ನವ್ರ ಜೊತೆ ಒಂದು ಕೋಆರ್ಡಿನೇಷನ್ ಮಾಡಿ ನಾವು ಅದನ್ನ ಕಾರ್ಯಗತಗೊಳಿಸ್ತೀವಿ. ನೀವು ಈಗಾಗಲೇ ಸಾಕಷ್ಟು ಬಾರಿ ನಾವು ಹೇಳಿದ್ದೀವಿ, ಫುಟ್ಪಾತ್ ಮೇಲೆ ಯಾವುದೇ ಕಾರಣಕ್ಕೂ ಜನಗಳ ಒಂದು ನಡೆದಾಡಲಿಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಒಂದು ತಳ್ಳಗಾಡಿನಲ್ಲಿ ಅವರು ಏರೇ ಇದ್ರೂ ಬೆಳಗ್ಗೆ ಹಿಡಿದು ಸಾಯಂಕಾಲವರೆಗೂ ವ್ಯಾಪಾರ ಮಾಡ್ಕೊಂಡು ಪುನಃ ಅದನ್ನೇ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ವಿ. ಯಾರಿಗೂ ಪರ್ಮನೆಂಟಾಗಿ ಅಲ್ಲಿ ಒಂದು ಸ್ಟ್ರಕ್ಚರ್ ಥರ ಮಾಡಿಕೊಂಡು ವ್ಯಾಪಾರ ಮಾಡೋದನ್ನ ನಿರ್ಬಂಧ ಮಾಡಿದ್ದೀವಿ. ಅದನ್ನು ಆ ನಿಟ್ಟಿನಲ್ಲಿ ಕೂಡ ನಾವು ಸುಮಾರು ಆಟೋ ಅನೌನ್ಸ್ಮೆಂಟು ಎಲ್ಲ ಕೊಟ್ಟಿದ್ದೀವಿ. ಇನ್ನು ಜನಗಳಲ್ಲಿ ಅದು ಜಾಗೃತಿ ಹೆಚ್ಚಿನದಾಗಿ ಬೇಕಂದರೆ ನಾವು ಒಂದು ಕೈ ಬರಹದಲ್ಲಿ ಒಂದು ಬೋರ್ಡ್ ಬರೆಸ್ಬಿಟ್ಟು ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಹಣ್ಣಿನ ವ್ಯಾಪಾರಿ ಅನಿಲ್ ಕುಮಾರ್ ಮಾತನಾಡಿ, ಇಂದಿರಾ ಕ್ಯಾಂಟೀನ್ ಮುಂದೆ ಆಟೋದಲ್ಲಿ ಹಣ್ಣಿನ ವ್ಯಾಪಾರ ಮಾಡ್ತೇವೆ. ಪುರಸಭೆಯಿಂದ ಅಧಿಕಾರಿ ಬಂದು ಅಂಗಡಿಯನ್ನ ಎತ್ರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಸಾಕಷ್ಟು ವಾಹನಗಳು ಇರ್ತವೆ. ನಮ್ಮ ವಾಹನ ಒಂದೇ ಅಡ್ಡಿ ಅಂದ್ರೆ ಹೌದಪ್ಪ ಅನ್ಬಹುದು. ಕಾರು, ಬೈಕು ಎಲ್ಲವೂ ನಿಲುಗಡೆ ಮಾಡ್ತಾರೆ. ಅವರು ಎಲ್ಲಾದ್ರೂ ಜಾಗ ತೋರಿಸ್ಲಿ, ನಾವು ಅಲ್ಲಿ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೇವೆ. ವ್ಯಾಪಾರವಾಗುವ ಪ್ರದೇಶದಲ್ಲಿ ಇಟ್ರೆ ವ್ಯಾಪಾರವಾಗ್ತದೆ. ಎಲ್ಲಂದ್ರಲ್ಲಿ ತೆಗೆದುಕೊಂಡು ಹೋಗಿ ಇಟ್ರೆ ವ್ಯಾಪಾರ ಆಗ್ಬೇಕಲ್ವಾ ಅಂತ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಇಂದಿರಾ ಕ್ಯಾಂಟೀನ್ ಅಂತ ಇಲ್ಲಿ ಆಟೋದಲ್ಲಿ ಹಣ್ಣುಗಳು ಹಾಕೊಂಡು ವ್ಯಾಪಾರ ಮಾಡ್ತೀವಿ. ಈ ಪುರಸಭೆಯಿಂದ ಮೇಡಮ್ ಅವ್ರು ಬರ್ತಾರೆ, ಯಾವಾಗೂ ಬಂದು ಅಂಗಡಿಗಳಿದ್ರಿ ಅಂದ್ಬಿಟ್ಟು ಬಾಳೆಹಣ್ಣು ಅವು ಏನಿದ್ರು ತೊಳ್ಳಾಕ್ತಾರೆ. ಆಮೇಲೆ ಎಲ್ಲರಿಗೂ ತೊಂದರೆನೇ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ, ಗಾಡಿಗಳು ವೆಹಿಕಲ್ಸ್ ಎಷ್ಟೊಂದು ವೆಹಿಕಲ್ಸ್ ಇರುತ್ತೆ. ನಮ್ಮ ಗಾಡಿನೇ ಒಂದೇ ಅಡ್ಡ ಆದರೆ ಹೌದಪ್ಪ ಅನ್ಬೋದು. ಈ ವೆಹಿಕಲ್ಸ್ ನೋಡಿ ಎಷ್ಟು ಕಾರ್ಗಳೆಲ್ಲ ಹಾಕಿರ್ತಾರೆ, ಬೈಕ್ಗಳೆಲ್ಲ ಹಾಕಿರ್ತಾರೆ. ನಾವು ಎಲ್ಲನೂ ಒಂದು ಜಾಗ ತೋರಿಸ್ಲಿ, ಅವರೇ ಇಂಥ ಜಾಗದಲ್ಲಿ ಇಕ್ಕಳ್ರಿ ಅಂತ ಅಲ್ಲಿ ಇಕ್ಕೊಳಕ್ಕೆ ನಾವು ರೆಡಿನೇ. ಇಂದಿರಾ ಕ್ಯಾಂಟೀನ್ ಅಂದರೆ ವ್ಯಾಪಾರ ಆಗೋದೇ ಇಲ್ಲೇ. ಎಲ್ಲೇ ಹತ್ಕೊಂಡೋಗಿ ನೀನು ಇಕ್ಕಿದ್ರೆ ವ್ಯಾಪಾರ ಆಗಬೇಕಲ್ಲ. ಅದು ಇವತ್ತಿಕ್ಕಿದ್ದು ಇವತ್ತೇ ಮಾರ್ಕೊಬೇಕು. ನಾವು ಒಂದು ವಾರ 15 ದಿವಸ ಇರೋಲ್ಲ ಹಣ್ಣುಗಳು. ಅದನ್ನು ಅವ್ರಿಗೆ ಹೇಳ್ತಾ ಇದ್ರೆ ಅವ್ರು ಅರ್ಥನೇ ಮಾಡ್ಕೊಳಲ್ಲ. ಸ್ಕೇಲ್ಗಳು ಜಾಸ್ತಿ ಎತ್ಕೊಂಡು ಇಲ್ಲಿ ಬರೋದು, ಸ್ಕೇಲ್ಗಳು ಕಿತ್ಕೊಂಡು ಹೋಗೋದೇ ಜಾಸ್ತಿ ಆಗೈತೆ. ಏನೋ ಅವರೇ ಇಂಥ ಜಾಗದಲ್ಲಿ ಇಕ್ಕಪ್ಪ ಅಂತ ದಾರಿ ತೋರಿಸಿದ್ರು ಅಂಥ ಜಾಗದಾಗ ಇಕ್ಕೊಳಕ್ಕೆ ರೆಡಿನೇ ನಾವು. ಇಲ್ಲ ನಾವೇನಿಲ್ಲ, ಯಾರಿಂದ ನಮ್ಮಿಂದ ಯಾರಿಗೂ ತೊಂದರೆ ಇಲ್ಲ. ಟ್ರಾಫಿಕ್ ಅವರು ಬರ್ತಾರೆ, ಸೈಡಾಗಿ ಇಕ್ಕಪ್ಪ ಅಂತ ನಾವು ಸೈಡಲ್ಲೇ ಇಕ್ಕಿರ್ತೀವಿ. ಪೊಲೀಸವರು ಬಂದು ಹೇಳ್ಬಿಟ್ಟು ಹೋಗೋರೆ. ಅವ್ರಿಗೆ ಯಾವುದೇ ಥರ ತೊಂದರೆ ಇಲ್ಲ ಇಂದಿರಾ ಕ್ಯಾಂಟೀನ್ ಹತ್ರ. ಇನ್ನು ಇಲ್ಲಿ ಟ್ರಾಫಿಕ್ ಅಂದರೆ ಈಗ ಗಾಡಿಗಳು ಹಾಕಿದ್ದೆ ಟ್ರಾಫಿಕ್ ಅನ್ನೋ ಮಾಟದಿಂದ ಯಾವುದೂ ತೊಂದರೆ ಇಲ್ಲ. ಹೈದರ್ ಸಾಬ್, ದೇವನಹಳ್ಳಿ, ರಾಯಲ್ಸ್ ಕನ್ನಡ. ಶಿಡ್ಲಘಟ್ಟ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಶುಕ್ರವಾರ ಶ್ರೀ ರೇಣುಕಾ ಯಲ್ಲಮ್ಮ ಅನ್ನಪೂರ್ಣೇಶ್ವರಿ ದೇವಿ 13ನೇ ವರ್ಷದ ಅನ್ನದಾನದ ವಾರ್ಷಿಕೋತ್ಸವ ನಡೆಸಲಾಯಿತು. ಶಿಡ್ಲಘಟ್ಟ ನಗರದ ಶ್ರೀ ರೇಣುಕಾ ಯಲ್ಲಮ್ಮ ದೇವಾಲಯದಲ್ಲಿ ಶುಕ್ರವಾರ ಶ್ರೀ ರೇಣುಕಾ ಯಲ್ಲಮ್ಮ ಅನ್ನಪೂರ್ಣೇಶ್ವರಿ ದೇವಿ 13ನೇ ವರ್ಷದ ಅನ್ನದಾನದ ವಾರ್ಷಿಕೋತ್ಸವ ನಡೆಯಿತು. ಶಿವರಾಪುರ ವಾಹಿನಿಕುಲ ಕ್ಷತ್ರಿಯ ಗುರುಪೀಠದ ಶ್ರೀ ಪ್ರಣವಾನಂದ ಮಹಾಸ್ವಾಮೀಜಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಆಶೀರ್ವಚನ ನೀಡಿದರು. ಧರ್ಮ ಕೇವಲ ಆಚರಣೆಯಲ್ಲ, ಅದು ಬದುಕಿನ ದಾರಿ. ಧರ್ಮ ದಯೆ ಸಹನೆ ಪ್ರತಿನಿಧಿಸುತ್ತದೆ. ಧರ್ಮ ದಯದ ಮೂಲವಲ್ಲ, ಬದಲಾಗಿ ದಯೆ ಧರ್ಮದ ಮೂಲ ಎಂಬಂತೆ ಸಕಲ ಜೀವರಾಶಿಗಳ ಮೇಲಿನ ಕರುಣೆಯಾಗಿದೆ ಎಂದರು. ಆಚಾರ ಮತ್ತು ವಿಚಾರ ಮನುಷ್ಯನನ್ನ ಸಂಸ್ಕಾರವಂತನಾಗಿ ಮಾಡುತ್ತದೆ. ಆಧುನಿಕ ಕಾಲದಲ್ಲಿ ಭೌತಿಕ ಪ್ರಗತಿ ಮಾನಸಿಕ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವಾಗ ಮಹಾಪುರುಷರ ಆದರ್ಶಗಳು ಯುವ ಜನತೆಗೆ ದಾರಿದೀಪವಾಗಬೇಕು ಎಂದರು. ಸುಮಾರು ಭಕ್ತಾದಿಗಳು ಅದರಲ್ಲಿ ಭಾಗವಹಿಸಿ ಎಲ್ಲರೂ ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ. 13ನೇ ವರ್ಷ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಭಾರಿ ವಿಜೃಂಭಣೆಯಿಂದ ನಡೀತಿದೆ. ಎಲ್ಲ ಭಕ್ತಾದಿಗಳು ತನ್ನ ಮನ ಸಹಾಯ ಮಾಡಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾರಿ ವಿಜೃಂಭಣೆಯಿಂದ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನೆರವೇರ್ತದೆ. ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಎಲ್ಲರಿಗೂ ಆ ದೇವಿ ಕೃಪೆ ಎಲ್ಲರಿಗೂ ಇರಲಿ ಅಂತ ಈ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. 11 ಎಕರೆ ಜಮೀನಿಗಾಗಿ ಮುಸ್ಲಿಂ ಸಮುದಾಯದ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು ಕಲ್ಲು ದೊಣ್ಣೆಗಳಿಂದ ಬಡಿದಾಡಿಕೊಂಡಿದ್ದಾರೆ. ಇದರಿಂದ ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು.
11 ಎಕರೆ ಜಮೀನಿಗಾಗಿ ಮುಸ್ಲಿಂ ಸಮುದಾಯದ 2 ಗುಂಪುಗಳ ಮಧ್ಯೆ ಮಾರಾಮಾರಿ ನಡೆದಿದ್ದು ಕಲ್ಲು ದೊಣ್ಣೆಗಳಿಂದ ಬಡಿದಾಡಿಕೊಂಡಿದ್ದಾರೆ. ಇದರಿಂದ ಕೋಲಾರ ಜಿಲ್ಲೆಯ ಮಾಸ್ತಿ ಗ್ರಾಮದಲ್ಲಿ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ವಕ್ಫ್ ಬೋರ್ಡ್ ಆಸ್ತಿಗಾಗಿ 2 ಗುಂಪುಗಳ ಮಧ್ಯೆ ಹೊಡೆದಾಟ ನಡೆದಿದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮದಲ್ಲಿ ನಡೆದಿದೆ. ಮಾಸ್ತಿ ಗ್ರಾಮದಲ್ಲಿರುವ ವಕ್ಫ್ ಬೋರ್ಡ್ಗೆ ಸೇರಿದ 11 ಎಕರೆ ಜಮೀನಿಗಾಗಿ ಗಲಾಟೆ ನಡೆದಿದೆ. ಸೈಯದ್ ರಸೂಲ್ ಧರ್ಮೇಶ್ ವಂಶಸ್ಥರು ವಕ್ಫ್ ಬೋರ್ಡ್ಗೆ ಜಮೀನು ದಾನವಾಗಿ ನೀಡಿದ್ರೆ ಇದರಲ್ಲಿರುವ ಈದ್ಗಾ, ಬಾಡಿಗೆ ಕಟ್ಟಡ ಎಲ್ಲವೂ ವಕ್ಫ್ ಬೋರ್ಡ್ಗೆ ಬರುತ್ತೆ. ಆದ್ರೆ ಈ ಆಸ್ತಿ ನಮ್ಮದು ಎಂದು ಸೈಯದ್ ರಸೂಲ್ ಕುಟುಂಬಸ್ಥರು ಗಲಾಟೆ ಮಾಡಿ ಮಸೀದಿ ಮುಖಂಡರ ಮೇಲೆ ಕಲ್ಲು ದೊಣ್ಣೆಯಿಂದ ಹಲ್ಲೆ ಮಾಡಿದ ಆರೋಪ ಕೇಳಿ ಬಂದಿದೆ. ಈ ಸಂಬಂಧ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ ಅವ್ರನ್ನೆಲ್ಲ ತಗೊಳ್ಳಿ. ಅದೇ ಇಲ್ಲಿ ಅಲ್ಲಿ ನೋಡಿ ಅಲ್ಲೊಬ್ಬರು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರೇಮ ವಿವಾಹಕ್ಕೆ ಸೋದರ ಮಾವಂದಿರೇ ಶತ್ರುಗಳು, ನವಜೋಡಿಗೆ ಕಿರುಕುಳ ನೀಡಿದ ಸೋದರ ಮಾವಂದಿರು, ಪೊಲೀಸರ ಸಮ್ಮುಖದಲ್ಲೇ ಪ್ರೇಮ ವಿವಾಹ ವಿವಾದ ಸುಖಾಂತ್ಯ. ಬಾಗೇಪಲ್ಲಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೃಷ್ಣಾರೆಡ್ಡಿ ಆಯ್ಕೆ, ಅವಿರೋಧವಾಗಿ ಎಲ್ಲಾ ಹುದ್ದೆಗಳು ಆಯ್ಕೆ. 2ನೇ ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆಯಾದ ಡಿಎನ್ ಕೃಷ್ಣಾರೆಡ್ಡಿ. ಕುಡುಕರ ಅಡ್ಡೆಗಳಾದ ಲಕ್ಷಾಂತರ ವೆಚ್ಚದ ಉದ್ಯಾನವನಗಳು, ನಿರ್ವಹಣೆ ಇಲ್ಲದೆ ಸೊರಗುತ್ತಿರುವ ಗುಡಿಬಂಡೆ ಪಟ್ಟಣದಲ್ಲಿರುವ ಉದ್ಯಾನದಲ್ಲಿ ವಿದ್ಯುತ್ ತಂತಿಗಳಿಗೆ ಹಬ್ಬುತ್ತಿರುವ ಬಳ್ಳಿಗಳು. ಇಂದಿನ ಸುದ್ದಿ ಮುಕ್ತಾಯವಾಯಿತು. ನಮಸ್ಕಾರ.